ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು, ತಾವು ಯಾವ ಊರಿಂದ ಬಂದಿದ್ದೀರಾ, ನೀವು ರಿಯಾನ್ಸ್ ಅಮೃತ್ ಜ್ಯೂಸನ್ನು ಯಾವ ರೀತಿ ಉಪಯೋಗ ಮಾಡಿದ್ದೀರಾ, ನಿಮಗೆ ರಿಸಲ್ಟ್ ಏನು ಬಂದಿದೆ, ಆ ರಿಸಲ್ಟನ್ನು ಬಂದಿದೆ ಅಂತ ನೀವು ಹೇಳ್ತಿದ್ದೀರಾ, ಆ ರಿಸಲ್ಟ್ ಬಂದಿದ್ದನ್ನು ನೋಡಿ ನೀವು ರಿಯಾನ್ಸ್ ಮಲ್ಟಿಡೇಟ್ ಕಾನ್ಸಂಟ್ರೇಟ್ ಒಳಗಡೆ ಏನು ಆರೋಗ್ಯ ಸಲಹೆಗಾರಾಗಿ ನೀವು ಬಂದಿದ್ದೀರಲ್ವಾ, ನೀವು ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ, ನಿಮಗೆ ಯಾವ ರೀತಿ ಒಳ್ಳೆಯದಾಗಿದೆ, ಆಮೇಲೆ ನೀವು ಮೊದಲು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಸ್ವಲ್ಪ ನಿಮ್ಮ ಅನುಭವ ನಿಮ್ಮ ಬಾಯಿ ಮುಖಾಂತರ ಹೇಳ್ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ಚಾಂದ್ ಸಾಬ್ ಅಜೀಜ್ ಸಾಬ್ ದಾಲಾಕ್ ಅಂತೇಳಿ, ನಾನು ಸಿರಟ್ಟಿ ಅವರು. ಈ ಮೊದಲು ಟೈಸ್ ವರ್ಕ್ ಮಾಡ್ತಿದ್ದೆ ಈಗ ಒಂದೂವರೆ ವರ್ಷದಿಂದ. ಈ ನಂತರ ನನಗೆ ಬ್ಯಾಕ್ ಪೇನ್ ಬರುವಾಗ ಅಲ್ಲಿಂದ ಒಳ್ಳೆ ಪ್ರತಿಷ್ಠಿತ ಆಸ್ಪತ್ರೆ ತೋರಿಸ್ಕೊಂಡೆ. ನಾನು MRI ಮಾಡಿಸ್ಕೊಂಡೆ, ಮತ್ತು ಸ್ಕ್ಯಾನ್ ಮಾಡಿಸ್ಕೊಂಡೆ. L4 L5 ಫ್ಲಜ್ ಅಂತ ತೋರಿಸ್ದೆ ಒಂದು ಈ ಸೈಡ್, ಲೆಫ್ಟ್ ಸೈಡ್ ತೋರಿಸುವಾಗ ಡಾಕ್ಟ್ರು ಹೇಳಿದ್ರು, ನೋಡಪ್ಪ ನೀನು ಈ ನೋವಿರೋಕ್ಕೆ ಮಾತ್ರೆ ಕೊಡೋದ್ರಿಂದ ನಿನಗೆ ಏಜಿದ್ರಿಂದ ನೀನು ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ನಾ ಕೊಡೋ ಮಾತ್ರೆಯಿಂದ. ಅದಕ್ಕೆ ನೀನು 10-12 kg ಎತ್ತೋದು ಬಿಟ್ಬಿಡು ಅಂತ ಹೇಳಿ. ಅವನು ಚಿಂತೆ ಆಯ್ತು ನನಗೆ, ಯಾಕಂದ್ರೆ ನಮ್ಮ ಮಕ್ಕಳು ಇದ್ದಾವೆ ಏನು ಮಾಡೋದು ಅಂತಂದಿದೆ. ಆದ್ರೆ ಅನಿವಾರ್ಯ, ನಾ 14 ವರ್ಷದಿಂದ ಟೈಲ್ಸ್ ವರ್ಕ್ ಮಾಡ್ಕೊಂಡು ಬಂದೆ. ಅಂದರೆ ಅದು ಬ್ಯಾಕ್ ಪೇನ್ ಬೈಕ್ನ ಹಾಕೋದ್ರಿಂದ L4 L5 ಫ್ಲಜ್ ಆಗೋದು ಗೊತ್ತಾಯ್ತು. ಆದರೆ ಹೇಳೋ ಬೇರೆ ಪರಿಹಾರ ಬೇಕಂದ್ರೆ ನಿಮಗೆ, ಅಂದಾದ ಒಂದು ಕುಟುಂಬ ಇದೆ, ಆ ಕುಟುಂಬ ನಡೆಸಲಿಕ್ಕೆ ಒಂದು ದಾರಿ ಬೇಕಂದ್ರೆ ಸ್ವಲ್ಪ ಚಿಂತಾಕ್ರಾಂತ ನಾನು. ಆದರೆ ಅದೇ ಟೈಮಲ್ಲಿ ನಮ್ಮ ಅಪ್ಲೈನ್ ಮೇಡಮ್ ಅಂದರೆ ನಮ್ಮ ಸಹೋದರಿ ರಜಾ ಮೇಡಮ್, ಇಲ್ಲಣ್ಣ ಇದು ಅಮೃತ್ ಜ್ಯೂಸ್ ಅಂತಿದೆ, ಇದೊಂದು ತೊಗೊಂಡು ನೋಡ ಅಂತ ಹೇಳಿದ್ರು. ಆಗ ನಾ ಹೇಳಿದೆ, ಇಲ್ಲಪ್ಪ ನಾ ಇಷ್ಟರೊಳಗೆ ಆಯುರ್ವೇದಿಕನ ತೊಗೊಂಡಿಲ್ಲ, ನಂಗೆ ಆಯುರ್ವೇದಿಕ್ ಇದ್ದರೆ ನಾ ಅದೇ ನಂಬಿಕೆನೇ ಇಲ್ಲ ಅಂತ ಒಂದು ಆಸೆ ಮಾಡಿದೆ. ಆಸೆ ಅಂದರೆ ಯಾಕೆ ಬೇಡ, ಅದರಿಂದ ಈ ಮೆಡಿಕಲ್ ಇದರಿಂದ ಹೋಗ್ಲಾರ್ದು ಅಮೃತ್ ಜ್ಯೂಸಿಂದ ಹೋಗುತ್ತೆ ಅನ್ನೋದು ಒಂದು ಇದು ಮಾಡಿದೆ. ಅದಕ್ಕೆ ಇಲ್ಲ ಅಣ್ಣ ಒಮ್ಮೆ ತೊಗೊಂಡು ನೋಡಿದ್ರೆ ನೀವು ರಿಸಲ್ಟ್ ಬಂದರೆ ನೀವು ಆಮೇಲೆ ಮುಂದುವರೆದು ಅಂತೇಳಿ ಅದೇ ಥರ ತೊಗೊಂಡೆ. ರಿಸಲ್ಟ್ ಬಂತು. 3-4 ನಿಂತು ತೊಗೊಳುವಾಗ ನನಗೆ ಒಳ್ಳೆ ರಿಸಲ್ಟ್ ಬಂತು. ಅಲ್ಲಿವರೆಗೂ ನಾನು ID ಮಾಡಿಸಿರಲಿಲ್ಲ. ಈಗ ಬಟ್ಟೆ ವ್ಯಾಪಾರ, ಸ್ಲೀಪರ್ ವ್ಯಾಪಾರ ಮಾಡ್ತೀನಿ ಅಂದ್ರೆ ನನ್ನ ಬೇಕು, ನಾನು ಶಾಪುರ್ ಬೇಕಾಗಿ ನನ್ನ ಬಜೆಟ್ ಬೇಕಾಗಿ ನಾ ಇದ್ದೆ. ಆದ್ರೆ ID ಮಾಡೋಕೆ ನನ್ನ ಹತ್ರ ಹಣ ಇರಲಿಲ್ಲ. ಆ ಟೈಮ್ ಇನ್ನೊಂದು ಸೋದರ ಪ್ರೇಮ ಮೇಡಮ್ ಅವರು ನನಗೆ IDಗೆ ಅಮೌಂಟ್ ಹಾಕಿದ್ರು. ಅಮೌಂಟ್ ಹಾಕಿ ಅವರು ಒಂದು 3 ತಿಂಗಳು ಬಿಟ್ಟುಕೊಟ್ಟೆ. ನಾನು ಇದಕ್ಕೆ ಹಾಕಿದ ಅಮೌಂಟ್ 3 ತಿಂಗಳು ಬಿಟ್ಟುಕೊಟ್ಟೆ. ಹಾಗೆ ಒಬ್ಬರು ರಜಾ ಮೇಡಮ್ ಅವ್ರು ನಮ್ಮ ಅಪ್ಲೈನು, ಹಾಗೆ ಇನ್ನೊಂದು ಅಪ್ಲೈನು ಪ್ರೇಮ ಮೇಡಮ್ ಅವ್ರನ್ನ ಸಾಥ್ ಕೊಟ್ಟರು. ಈಗ ನಾನು 4-5 ತಿಂಗಳಾಯ್ತು ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ. ನಾನು 3 IDಯಿಂದ ಜಾಯ್ನ್ ಆಗಿದ್ದೇನೆ. ನನ್ನ ಮಿಸ್ಸಸ್ ಅವ್ರು 3 IDಯಿಂದ ಜಾಯ್ನ್ ಮಾಡಿಸಿದ್ದೇನೆ. ಹಾಗೆ ನೆಕ್ಸ್ಟ್ ನನ್ನ ಮಗಳು D.Pharma ಮಾಡ್ತಿದ್ದಾಳೆ ಮೆಡಿಕಲಲ್ಲಿ. ಯಾಕಂದರೆ ಬರುವಂಥ ಫ್ಯೂಚರ್ನೊಳಗೆ ನಾನು ಇಲ್ಲಿ ಮಾಡಿ ನಾನು ಪಾರ್ಟ್ ಟೈಮ್ ಇದನ್ನು ಮಾಡ್ಕೊಂಡು ಹೋಗೋದ್ರಿಂದ ನನ್ನ ಮಗಳಿಗೂ ಒಂದೇನೋ ಹೆಲ್ಪ್ ಆಗುತ್ತೆ, ಸ್ಕೂಲ್ ಫೀಸ್ ಇದು. ಯಾಕಂದರೆ ಇವತ್ತಿನ ಜಗತ್ತಿನೊಳಗೆ ಹಣ ಇದ್ರೆ ದುನಿಯಾ, ಹಣ ಇಲ್ಲ ಅಂದರೆ ಯಾವುದೂ ಇಲ್ಲ. ಯಾಕಂದ್ರೆ ನನ್ನ ಮಗಳು ಮೆಡಿಕಲ್ ಫೀಸ್ ಕಟ್ಬೇಕಂದ್ರೆ 80,000 ಇದೆ, ಪ್ಲಸ್ ಇದ್ರೆ ಅಂದ್ರೆ 1 ಲಕ್ಷ ಫೀಸ್. ನಾನು ಈ ಬಟ್ಟೆ ವ್ಯಾಪಾರ ಇದ್ದವರೆಗೂ ಮಾಡಿ ನನ್ನ ತಂದೆ ಇಸ್ಕೊಂಡು ಅದರೊಳಗೆ ನನ್ನ ಮಗಳ ಫೀಸ್ ಸಾಲಿ ಕಲಿಸೋ ಒಂದು ಮಂದಾವಸ್ಥೆ ಇಟ್ಕೊಂಡು ಏನೋ ನನ್ನ ಮಗಳು ಒಂದು ಫೋನ್ ಕೊಡಿಸಿದೀನಿಪ್ಪ, 20,000 ಅಂತೇಳಿ 15,600ರಿಂದ ನನ್ನ ಮಗಳನ್ನ ಜಾಯ್ನ್ ಮಾಡ್ತೀನಿ. ಹಾಗೆ ನನ್ನ ಮಿಸ್ಸಸ್ ಹಾಗೆ ನಾನು ಜಾಯ್ನ್ ಆಗಿ ಈಗ 6 ತಿಂಗಳಿಂದ ನಾನು ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ. ID ಮಾಡಿಕೊಂಡು ಒಟ್ಟು 9 ID ಪ್ರಾಡಕ್ಟ್ ಅಂದರೆ 54 ಮತ್ತೆ 54 ಪ್ರಾಡಕ್ಟ್ ಬಂತು. ಅದು ಸ್ಟಾರ್ಟಿಂಗ್ ನನಗೆ ಸಹ ಭಯ ಆಗಿತ್ತು, ಏನಪ್ಪ ಇಷ್ಟು ಎಲ್ಲ 60,000 ಇನ್ವೆಸ್ಟ್ ಮಾಡಿದ್ರು, ಏನೋ ಮಾಡ್ಬೋದು. ಆದರೆ ನಾನು ಮೊದಲು ಎಲ್ಲ ಭಯಪಟ್ಟೆ. ಆದ್ರೆ ನೆಕ್ಸ್ಟ್ ನಂತರ ನನಗೂ ಈ ಪ್ರಾಡಕ್ಟ್ ಈಗ ನಮ್ಮ ಸಿರಟ್ಟಿ ಒಳಗೆ ಯಾರು ಈ ಪ್ರಾಡಕ್ಟ್ ಮಾಡಿಲ್ಲ, ಅವರು ಜನ ತಗೊಂಡ್ರು. ಇವತ್ತಿಗೆ ನಾನು ಮತ್ತು IDಗೆ ಅಮೌಂಟ್ ಹಾಕ್ತಿದ್ದೀನಿ, ತರಿಸ್ಕೊಳ್ತಿದ್ದೀನಿ. ಈಗ ನನಗೇನದು 9 IDದು ಬರೋ ಪ್ರಾಡಕ್ಟ್ ನನಗೇನು ಮಹಾ ಇದು ಅನ್ಸಾಕತ್ತಿಲ್ಲ, ಹೆವಿ ಅನ್ಸಾಕತ್ತಿಲ್ಲ. ಯಾಕಂದ್ರೆ ನಾನು ಕೇಳೋ ಒಂದಷ್ಟು ಮಂದಿ ಜಾಯಿನ್ ಮಾಡಿಸಿದ್ದೀನಿ. ಹಾಗೆ ಇನ್ನೊಂದು ನೆಕ್ಸ್ಟ್ ಕೆಲವೊಂದು ಮಂದಿ ಮಾಹಿತಿ ಕೊಡಿಸಿದ್ದೀನಿ, ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ನಂದೊಂದು ಡ್ರೀಮ್ ಏನಂದ್ರೆ, ನನ್ನ ಸ್ವಇಚ್ಛೆಯಿಂದ ನಂದು ತಂದೆ ತಾಯಿ ಮಾಡಿದ ಆಸ್ತಿ ಇಲ್ಲ, ನಾನು ಸ್ವಇಚ್ಛೆಯಿಂದ ದುಡಿದು ನಾನು ಮಾಡಿದ ಆಸ್ತಿ ಇದೆ. ಮನೆ ಇದೆ, ಹೊಲ ಇದೆ, ಕಾರ್ ಇದೆ, ಬೈಕ್ ಇದೆ. ನಾನು ಒಂದು
ಸಫಿಷಿಯೆಂಟ್ ಇದರಲ್ಲಿ ಇದ್ದೀನಿ. ಆದರೂ ನನಗೇನಪ್ಪ ಅಂದ್ರೆ ನಾನು ಇಷ್ಟೆಲ್ಲ ಇದ್ದರೂ ನನ್ನ ಹತ್ರ ಕಾರ್ ಇದೆ, ಬೈಕ್ ಇದೆ, ಇದಿದ್ರು ನನ್ನ ಫ್ಯಾಮಿಲಿ ಅವ್ರನ್ನ ಎಲ್ಲೊಂದು ಟ್ರಿಪ್ ಕರ್ಕೊಂಡು ಹೋಗೋದು ಇವತ್ತೇ ಆಗಿದೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಯಾವುದು ಇದಕ್ಕೆ ಹೋದೆ, ಯಾವ ಲೋನಾವಾಲ ಮೀಟಿಂಗ್. ಅವತ್ತೇ ನಮ್ಮ ಬರ್ತ್ಡೇ ಇತ್ತು. ಅವತ್ತೇ ನಾನು ಅಂದ್ಕೊಂಡೆ ಇವತ್ತು ಒಂದು ವರ್ಷದಲ್ಲಿ ನಾನು ರಿಯಾಕ್ಟ್ ಸೇರಿದ್ದೀನಿ. ಇವತ್ತು ಒಂದು ವರ್ಷದಲ್ಲಿ ನಾನು ಒಂದು ವರ್ಷದ ನಂತರ ನೆಕ್ಸ್ಟ್ ಬರ್ತಾರೆ ನನ್ನ ಫ್ಯಾಮಿಲಿ ಏನು ಇದೆಲ್ಲ ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕನ್ನೋ ಅಚೀವ್ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಆದರೆ ನಂದೊಂದು ಬಿಸ್ನೆಸ್ ಮೈಂಡ್ ಆದರೆ ಈ ನೆಟ್ವರ್ಕ್ ಅಂತಂದು ಫಸ್ಟ್ ಆಗಿದ್ದ ಇದ ಮೊದಲ ಆ ಬಿಸ್ನೆಸ್ ಮೈಂಡ್ ಹೆಂಗಿರ್ತೈತೆ ಅಂದ್ರೆ ಇದರಲ್ಲಿ ಏನೋ ಮಾಡ್ಬೇಕಂತಂದ್ರೆ ನಾನು ಬೆಳಿಬೇಕು, ನನ್ನಿಂದ 10 ಮಂದಿ ಟೀಮ್ ಕಟ್ಟಬೇಕು. ಅವ್ರಿಗೆ ಏನ್ ಬೇಕು ಮನ ಧನದಿಂದ ನಾನು ಸಹಾಯ ಮಾಡಿ ನಾವು ಟೀಮ್ ಬೆಳೆಸ್ಬೇಕು ಅನ್ನೋ ಉದ್ದೇಶ ಐತಿ. ಆದ್ರಿಂದ ನಾನು ಕಂಪ್ನಿ ಸೇರ್ಪಡೆ ಮಾಡ್ಕೊಂಡೆ. ಒಳ್ಳೆ ರಿಸಲ್ಟ್ ಇದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದ್ರೆ ಇದರಿಂದ ನಾ ತಗೊಂಡು ಯಾರಾದ್ರೂ ನೀನು ಈ ಪ್ರೊಡಕ್ಟ್ ಮಾಡ್ಲಿಕ್ಕೆ ಯಾರಾದ್ರೂ ಸುಳ್ಳು ಮಾಹಿತಿ ಕೊಡ್ತಿದ್ದೇನೆ, ಈ ಪ್ರಾಡಕ್ಟ್ ಮಾಡ್ಬೇಕಂತ ಹೇಳಿ ಏನೋ ಇದ್ದಿದ್ರೆ ನಾನು ರೆಡಿ ಇದ್ದೀನಿ. ನೀವು ಎಲ್ಲಿ ಕರೀತೀರ ಅಲ್ಲಿ ಬಂದು ನಾ ಫೈಲ್ಸ್ ಅನ್ನ ತಗೊಂಡು ನಾನು ನಿಮಗೆ ಯಾವ ಟೆಸ್ಟ್ ಬೇಕಾದ್ರೂ ರೆಡಿ ಇದ್ದೀನಿ ಅಂತ ಈ ಮೂಲಕ ಹೇಳ್ತೀನಿ. ಒಳ್ಳೆಯ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್.